ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾವು ಹೊಂಟೀನಿ ನನ್ನ ಮಗಂದು ವಿರಾಜ್ದು ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ. ಅದು ಎಲ್ಲಿ ಹೋಗ್ಬೇಕು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಗುಬ್ಬಾ ಮಲ್ಕೊಂಡನ ವಿರಾಜ್ ನಡಿ ಚಲೋ ವಿರಾಜ್ ನಡ್ರಿ ಬೂ ಹೋಗಮ್ ನಡ್ರಿ ನಿನ್ನೆ ಮಾಡಿದ್ವಿ ಅಪ್ಪ ಗುಬ್ಬಾ ನಡ್ರಿ. ಅಲ್ಲಿ ನೋಡ್ರಿ ಮ್ಯಾಲೆ ವಿರಾಜ್ದು ಅಜ್ಜಿ ನಿಂತಾರ, ಕೈ ಮಾಡ್ರಿ. ಓ ಪಾಪ ಅಲ್ಲಿ ನೋಡಿ ಅಜ್ಜಿ ಬಿಸಿಲು ನೋಡಲ್ಲಾಗೆ ನಾವು ಮ್ಯಾಲೆ. ಹಾಂ ನೋಡ್ರಿ ಸೊ ನಮ್ಮ ಪಾಪ ರೆಡಿ ಈಗೇನ ಪಿಟ್ಟಾಟ ಮಾಡಿಲ್ಲ. ಹಾಯ್ ಎಂದು ಹೇಳಿ ನಮಸ್ತೆ ಮಾಡು. ವಿಠಲ ಮಾಡು. ನಿದ್ದಿಗಣ ಇದು ಏನು ಮಾಡೋಕ್ಕೆ ತಯಾರಿಲ್ಲ. ಫುಲ್ಲು ಈಗ ಜಸ್ಟ್ ಮಲ್ಕೊಂಡು ಈಗ ಎದ್ದಾನ ನೋಡ್ರಿ. ನಡಿ ಕುಂಡ್ರಿ ಪೂಜೆ. 5 ವರ್ಷ ಒಳಗಿನ ಮಕ್ಕಳಿಗೆ ಬಾಲ ಆಧಾರ್ ಕಾರ್ಡ್ ಕೊಡ್ತಾರ್ರಿ. ಸೇವಾ ಸಿಂಧು ಬೆಂಗಳೂರು 1 ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಸ್ನಾಗ ಆಧಾರ್ ಕಾರ್ಡ್ ಮಾಡಿಸ್ಬೋದ್ರಿ. ನಾವು ಹೋಗ್ತಾ ದಾರ್ಯಾಗ ಜನ ಸಿಕ್ಕಲ್ಲಿ ಕಸ ಬಿಸಾಕ್ತಾರಂತ ಜನರಲ್ಲಿ ಅರಿವು ಮೂಡಿಸ್ಬೇಕು ಅಂತ ಪೌರ ಕಾರ್ಮಿಕರು ರಸ್ತೆ ಮೇಲೆ ಭಾಳ ಚಂದ ರಂಗೋಲಿ ಬಿಡಿಸಿದ್ರು. ನಾವು ಮನೆ ಹೇಗೆ ಸ್ವಚ್ಛ ಇಡ್ತೀವಿ ಹಂಗೆ ಪರಿಸರನೂ ಸ್ವಚ್ಛ ಇಡೋದು ನಮ್ಮ ಕರ್ತವ್ಯ. ಪ್ರತಿದಿನ ಸ್ವಚ್ಛತೆ ಕಾಪಾಡ್ಕೊತ ಬಂದ ನಮ್ಮ ಪೌರ ಕಾರ್ಮಿಕರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಅಲ್ಲಿಂದ ನಮ್ಮ ಪಯಣ ಮುಂದೆ ಸಾಗಿಸಿದೀವಿ ರೀ. ಆಧಾರ್ ಕಾರ್ಡ್ ಮಾಡ್ಸಕ ಕೂಸಿಂದು ಬರ್ತ್ ಸರ್ಟಿಫಿಕೇಟ್ ಮತ್ತು ತಾಯಿ ಅಥವಾ ತಂದಿದ್ದು ಆಧಾರ್ ಕಾರ್ಡ್ ಬೇಕು. ಫೈನಲಿ ನಾವು ಬಂದೀವಿ ನಾಗರಬಾವಿ BDA ಕಾಂಪ್ಲೆಕ್ಸ್ಗೆ. ಇಲ್ಲಿ ಫಸ್ಟ್ ಫ್ಲೋರ್ನಾಗ ಬೆಂಗಳೂರು 1 ಸೆಂಟರ್ ಅದ ರೀ. ಮಧ್ಯಾಹ್ನ 12ರಿಂದ 1 ಗಂಟೆ ಸುಮಾರು ನಾವು ಇಲ್ಲಿ ಬಂದಿದ್ವಿ. ನಮಗನ್ಸಿತ್ತು ಭಾಳ ಗರ್ದಿ ಇರ್ತದೆ, ಆದ್ರೆ ಜನ ಏನು ಜಾಸ್ತಿ ಇರಲಿಲ್ಲ ಇಲ್ಲಿ. ಆಧಾರ್ ಸರ್ವಿಸ್ ಸಲುವಾಗಿ ಎಷ್ಟೆಷ್ಟು ಫೀಸ್ ಅದಂತ ನೀವು ಇಲ್ಲಿ ನೋಡ್ಬೋದು. ಹೊಸದಾಗಿ ಆಧಾರ್ ಕಾರ್ಡ್ ಅಪ್ಲೈ ಮಾಡೋರಿಗೆ ಯಾವುದೇ ಥರ ಫೀಸ್ ಇಲ್ಲ, ಟೋಟಲಿ ಫ್ರೀ. ಫೈನಲಿ ನಮ್ಮ ನಂಬರ್ ಬಂದೇ ಬಿಡ್ತು. ಮೇಡಮ್ ಅವರು ನಮ್ಗೆ ಫಿಲಪ್ ಮಾಡೋಕೆ ಒಂದು ಫಾರ್ಮ್ ಕೊಟ್ಟರು. ಆ ಫಾರ್ಮ್ ತುಂಬೋದೇನು ಅಷ್ಟೊಂದು ಕಷ್ಟ ಇಲ್ಲರಿ. ಜಸ್ಟ್ ಮಗುವಿನ ಹೆಸರು, ಡೇಟ್ ಆಫ್ ಬರ್ತ್, ತಂದೆ ಹೆಸರು, ಅಡ್ರೆಸ್, ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಕೇಳಿರ್ತಾರೆ, ಅದನ್ನು ನಾವು ಫಿಲಪ್ ಮಾಡಿಕೊಟ್ರಿ. ಜೊತೆಗೆ ಕೂಸಿದ್ದು ಬರ್ತ್ ಸರ್ಟಿಫಿಕೇಟ್ ಮತ್ತು ನಂದು ಆಧಾರ್ ಕಾರ್ಡ್ ಕೊಟ್ರಿ. ಆಮೇಲೆ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕಂಪ್ಯೂಟರಲ್ಲಿ ಅಪ್ಡೇಟ್ ಮಾಡಿ ಸ್ಪೆಲ್ಲಿಂಗ್ ಎಲ್ಲ ಚೆಕ್ ಮಾಡೋಕ್ಕೆ ಹೇಳಿದ್ರು. ಆಮೇಲೆ ಕೂಸಿನ ಫೋಟೋ ಮಾತ್ರ ತೆಗ್ದರು. ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ಸ್ ಎಲ್ಲ ತಗೊಳ್ಳಲ್ಲ. ಎಲ್ಲ ಪ್ರೋಸೆಸ್ ಮುಗಿದ್ಮೇಲೆ ನಮಗೊಂದು ಅಕ್ನಾಲೇಜ್ಮೆಂಟ್ ಕೊಟ್ಟರು. ಅಕ್ನಾಲೇಜ್ಮೆಂಟ್ ಭಾಳ ಸಂಭಾಳಿಸಿಡ್ಬೇಕ್ರಿ, ಯಾಕಂದ್ರೆ ಇದ್ರ ಮೇಲೆ ಒಂದು ನಂಬರ್ ಇರ್ತದೆ ರೀ. ಆಧಾರ್ ಕಾರ್ಡ್ದು ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಬೇಕಂದ್ರೆ ಈ ನಂಬರ್ ಬೇಕಾಗ್ತದೆ ರೀ. ಆಧಾರ್ ಕಾರ್ಡ್ದು ಹಾರ್ಡ್ ಕಾಪಿ ನಾವು ಕೊಟ್ಟಿರೋ ಅಡ್ರೆಸ್ಗೆ ಬರ್ತದೆ ರೀ. ಆದರೆ ಇದು ಬರೋಕ್ಕೆ 15ರಿಂದ 1 ತಿಂಗಳು ಬೇಕಾಗ್ಬೋದು. ಅದೇ ಡಿಜಿಟಲ್ ಕಾಪಿ ಅಂದರೆ ಸಾಫ್ಟ್ ಕಾಪಿ 1 ವಾರನಿಗೆ ಬಂದ್ಬಿಡ್ತದೆ. ಅದು ನಾವು ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಆಧಾರ್ ಕಾರ್ಡ್ ರೆಡಿ ಆದಮೇಲೆ ಆಧಾರ್ ಅಥರೈಸ್ಡ್ ಕಡೆಯಿಂದ ನಮಗೊಂದು ಮೆಸೇಜ್ ಬರ್ತದೆ ರೀ. ಅದ್ರಾಗ ಒಂದು ಲಿಂಕ್ನೂ ಕೊಟ್ಟಿರ್ತಾರೆ. ಆ ಲಿಂಕ್ ಮುಖಾಂತರ ನಾವು ಡಿಜಿಟಲ್ ಅಂದರೆ ಸಾಫ್ಟ್ ಕಾಪಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು. ಬಹಳ ಮುಖ್ಯವಾದ ಡಾಕ್ಯುಮೆಂಟ್ಸ್ ಅಂದ್ರೆ ಒಂದು ತಾಯಿ ಅಥವಾ ತಂದೆದು ಆಧಾರ್ ಕಾರ್ಡ್ ಇರಬೇಕು, ಇನ್ನೊಂದು ಮಗುದು ಬರ್ತ್ ಸರ್ಟಿಫಿಕೇಟ್. ಆದರೆ ಒಂದು ನೆನ್ಪಿಟ್ಕೋರಿ, ಬರ್ತ್ ಸರ್ಟಿಫಿಕೇಟ್ ಮೇಲೆ QR ಕೋಡ್ ಇರಬೇಕು. QR ಕೋಡ್ ಇರಲಿಲ್ಲ ಅಂದ್ರೆ ನೀವು ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ಮಾಡಿಸ್ಕೊಂಡಿರ್ತೀರಿ ಅಲ್ಲಿ ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಬೆಂಗಳೂರು 1 ಸ್ಟಾಫ್ದವರು ಈ ಆಧಾರ್ ಕಾರ್ಡ್ ಹೆಂಗೆ ಮಾಡಿಸ್ಬೇಕು, ಅದಕ್ಕೆ ಏನೇನು ಬೇಕು ಎಲ್ಲ ಹಂತವಾಗಿ ಹೇಳಿ ನಮಗೆ ಭಾಳ ಸಹಾಯ ಮಾಡಿದ್ರು. ಅದಕ್ಕಾಗಿ ನಾವು ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀವಿ. ನಾವು ಕಲಬುರ್ಗಿದವ್ರು ಗೊತ್ತಲ್ರಿ, ಎಲ್ಲೇ ಹೋದ್ರೂ ಒಂದು ಅರ್ಧ ಕಪ್ ಚಹಾ ಕುಡಿಲಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನ ಆಗಲ್ಲ. ಅದ್ರಾಗ ನಮ್ಮ ಪೂಜಾಗ ಚಹಾ ಅಂದ್ರೆ ಸಾಕು, ಪಂಚ ಪ್ರಾಣ. ಅದ್ರಾಗ ಬೆಂಗಳೂರಿನಾಗ ಯಾವ ಹೋಟೆಲ್ನಾಗಾದ್ರೂ ನೀವು ಚಹಾ ಕುಡಿರಿ, ಚಹಾ ಮಾತ್ರ ಏಕ್ ನಂಬರ್ ಫಸ್ಟ್ ಕ್ಲಾಸ್ ಮಾಡ್ತಾರೆ. ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ, ಇದರಿಂದ ಕೆಲವೊಬ್ಬರಿಗೆ ಉಪಯೋಗ ಆಗಬಹುದು ಅಂತ. ನಿಮ್ಗೆ ಏನಾದರೂ ಕೇಳೋದಿದ್ರೆ ನೀವು ಕಮೆಂಟ್ ಮಾಡಿರಿ, ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಧಾರ್ ಕಾರ್ಡ್ ಭಾಳ ಮುಖ್ಯ. ಇನ್ನು ನೀವು ನಿಮ್ಮ ಪಾಪುದು ಯಾರ್ಯಾರು ಆಧಾರ್ ಕಾರ್ಡ್ ಮಾಡಿಸಿಲ್ಲ, ಇವತ್ತೇ ಹೋಗಿ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ಹೇಳ್ತಾ ಮತ್ತೆ ಸಿಗಾಮ್ರಿ. ಎಲ್ಲರಿಗೆ ಒಳ್ಳೇದಾಗಲಿ.